ಓಕೆ. ಆ ನಮಸ್ಕಾರ ಎಲ್ರಿಗೂ. ಆ ಇದು ಜಾಗೃತ ಕರ್ನಾಟಕದಿಂದ ಸುಚಿತ್ರ. ಆ ಇವತ್ತಿನ ನಮ್ಮ ಚರ್ಚೆಯ ವಿಷಯ ಅರಾವಳಿ ವಿವಾದ. ಆ ಇದ್ರ ಬಗ್ಗೆ ಸರ್ಕಾರದ ನೀತಿ ಏನಿದೆ, ಅನಂತರ ಆ ಇಂತಹ ನೀತಿ ಸರ್ಕಾರ ಮಾಡೋ ಮುಂಚೆ ಆ ಯಾವ ಒಂದು ಅಂಶವನ್ನ ಪರಿಗಣಿಸುತ್ತೆ, ಅನಂತರ ಆ ಇಂತಹ ನೀತಿಯ ಹಿಂದೆ ಯಾವ ಒಂದು ಮನಸ್ಥಿತಿ ಇದೆ, ಅನಂತರ ಯಾರ ಕೈವಾಡ ಇದೆ, ಹಾಗೇನೆ ಇಂತಹ ನೀತಿಗಳು ಬಂದಾಗ ಸಾರ್ವಜನಿಕರಾಗಿ ನಮ್ಮ ಜವಾಬ್ದಾರಿ ಏನು ಇರಬೇಕು, ಅನಂತರ ಪ್ರಪಂಚದ ಇತರ ರಾಷ್ಟ್ರಗಳಲ್ಲಿ ಇಂತಹ ನೀತಿಗಳು ಬರ್ತಾ ಇದೆಯಾ ಅಥವಾ ಭಾರತದಲ್ಲಿ ಮಾತ್ರ ಇಂತಹ ನೀತಿ ಬರ್ತಾ ಇದೆಯಾ, ಯಾಕೆ ಸರ್ಕಾರ ಈ ರೀತಿ ಮಾಡ್ತಾ ಇದೆ, ಯಾಕೆ ಸರ್ಕಾರಕ್ಕೆ ಆ ಪರಿಸರ ಕ್ಕಿಂತ ಜಾಸ್ತಿ ಆ ಅಭಿವೃದ್ಧಿ, ಅವರ ಡೆಫಿನಿಷನ್, ಅವರ ವ್ಯಾಖ್ಯಾನದ ಅಭಿವೃದ್ಧಿ ಮೇಲೆ ಜಾಸ್ತಿ ಕಾಳಜಿ ಇದೆ, ಅನಂತರ ಇದು ನಿಜವಾಗಿಯೂ ಅಭಿವೃದ್ಧಿಗೆ ಪೂರಕವೇ ಅಥವಾ ಅಲ್ವಾ ಅನ್ನೋದನ್ನು ಕೂಡ ಪರಿಶೀಲಿಸ್ಬೇಕು. ಸೊ ನಾನು ಬರೇ ಅರಾವಳಿ ವಿವಾದದ ಬಗ್ಗೆ ಮಾತಾಡ್ತಾ ಇಲ್ಲ, ಬಹುಶಃ ನಿಮ್ಮೆಲ್ರಿಗೂ ಗೊತ್ತಿದೆ ಇದ್ರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್. ಅದು ಬಿಟ್ಟು ಇದರ ಹಿಂದೆ ಏನಾಗಿತ್ತು, ಇವಾಗ ಏನು ಸರ್ಕಾರದ ನೀತಿ ಇದೆ, ಅನಂತರ ಮುಂದೆ ಇದ್ರ ಬಗ್ಗೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಫೋಕಸ್ ಇಟ್ಕೊಂಡು ಈ ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೇವೆ. ಹಂಗೇನೆ ಈ ಚರ್ಚೆಯ ಭಾಗವಾಗಿ ನಾನೊಂದು 30-35 ನಿಮಿಷ ಮಾತಾಡ್ತೀನಿ. ಅನಂತರ ಬಹುಶಃ ನಿಮ್ಮಲ್ಲೂ ತುಂಬಾ ತಿಳ್ಕೊಂಡವರು ಇದ್ದೀರಿ ಈ ವಿಷಯದ ಬಗ್ಗೆ. ಇಂತಹ ನೀತಿಗಳು ಬಂದಾಗ ನಮ್ಮ ಜವಾಬ್ದಾರಿ ಏನು, ಅನಂತರ ಎಂತಹ ಒಂದು ಆ ಆ ಆ ನಮ್ಮ ರೆಪ್ರೆಸೆಂಟೇಟಿವ್ಸ್, ಜನಪ್ರತಿನಿಧಿಗಳನ್ನ ನಾವು ಚುನಾಯಿಸ್ಬೇಕು ಮುಂದೆ, ಅದ್ರ ಬಗ್ಗೆನೂ ನಮ್ಮ ಒಂದು ನಡಾವಳಿ ಹೇಗಿರ್ಬೇಕು, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಫೋಕಸ್ ಮಾಡ್ಬೇಕು ಅಂತ ಹೇಳ್ಕೊಂಡು ನನ್ನ ಅಭಿಪ್ರಾಯ. ಇವತ್ತು ನೀವೆಲ್ಲರೂ ನೋಡಿರ್ಬೋದು, ಮಾಧವ ಗಾಡ್ಗೀಳ್ ಅನ್ನೋದು ಬಹುಶಃ ನಮ್ಮ ದೇಶ ಕಂಡಂತಹ ಒಂದು ದೊಡ್ಡ ಪರಿಸರ ತಜ್ಞ. ಇವರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ಸೊ ನಮ್ ದೇಶದಲ್ಲಿ ಏನು ಅಂತ ಹೇಳಿದ್ರೆ, ಅದೇ ಒಂದು ಸಿನಿಮಾ ನಟರು ಅಥವಾ ಕ್ರಿಕೆಟ್ ತಾರೆಯರು ಎಲ್ಲಿಯಾದ್ರೂ ಇಂತಹ ಒಂದು ಅಗಲಿದಾಗ ಅವರ ಬಗ್ಗೆ ಜನರಿಗೆ ಇರುವಂತಹ ಸಮಾಚಾರ ಅಥವಾ ನಮ್ಮ ನ್ಯೂಸ್ ಮಾಧ್ಯಮಗಳು ಅವರ ಬಗ್ಗೆ ಬಿತ್ತರಿಸುವಂತಹ ನ್ಯೂಸ್, ಅದೇ ಪರಿಸರ ತಜ್ಞರು ಅಥವಾ ವಿಜ್ಞಾನಿಗಳು ನಮ್ಮನ್ನು ಬಿಟ್ಟು ಹೋದಾಗ ಅಂತಹ ಒಂದು ನ್ಯೂಸೇ ಬರೋದಿಲ್ಲ. ಇದು ಬಹುಶಃ ಒಂದು 3ನೇ ಪುಟಕ್ಕೆ 3ನೇ ಪೇಜಿಗೆ ನಿಯಮಿತವಾಗಿರತ್ತೆ. ಇದು ಬಹುಶಃ ನಮ್ಮ ದೇಶದ ಒಂದು ದುರಂತ ಅಂತಲೇ ಹೇಳ್ಬೇಕು. ಯಾಕಂತ ಹೇಳಿದ್ರೆ ನಿಜವಾಗಿಯೂ ಪರಿಸರ ಅನ್ನೋದು ನಮ್ಮೆಲ್ರಿಗೂ ಬೇಕು. ನಂತರ ನಾವ್ ಯಾವತ್ತೂ ಹೇಳ್ತೀವಿ, ದರ್ ಇಸ್ ಇನಫ್ ಫಾರ್ ಎವ್ರಿಬಡೀಸ್ ನೀಡ್, ಬಟ್ ದರ್ ಇಸ್ ನಾಟ್ ಇನಫ್ ಫಾರ್ ಎವ್ರಿಬಡೀಸ್ ಗ್ರೀಡ್. ಅನ್ನೋದ ಪರಿಸರ ಅನ್ನೋದನ್ನ ನಾವು ಬಹಳ ಪರಿಸರ ತಜ್ಞರ ಪ್ರಕಾರ ನಾವು ನಮ್ಮ ಭವಿಷ್ಯದ ಜನಾಂಗದಿಂದ ನಾವು ಎರವಲು ಪಡೆದುಕೊಂಡಿದ್ದೇವೆ. ಇವಾಗ ಸಪೋಸ್ ನಾವಿರುವಂತಹ ಇವತ್ತಿನ ಪರಿಸರವನ್ನ, ನಮ್ಮ ಎಲ್ಲಾ ಸಮುದ್ರಗಳನ್ನ, ನದಿಗಳನ್ನ, ಭೂಮಂಡಲವನ್ನ ಕಲುಷಿತ ಮಾಡಿ ನಮ್ಮ ಪೂರ್ವಜರು ಬಿಟ್ಟು ಹೋಗಿದ್ರೆ ನಾವು ಅವರನ್ನ ಎಷ್ಟು ಶಪಿಸ್ತಾ ಇದ್ವಿ. ಅದೇ ರೀತಿ ನಾವ್ ಇವತ್ತು ಅಂತಹ ಒಂದು ತಪ್ಪನ್ನ ಎಸಗಿದ್ರೆ ನಮ್ಮ ಭವಿಷ್ಯದ ಜನಾಂಗ ಕೂಡ ನಮ್ಮನ್ನ ಅದೇ ರೀತಿ ಶಪಿಸ್ತಾರೆ. ಸೊ ಅದರಿಂದ ನಾವು ಅವರಿಗಾಗಿ ಈ ಒಂದು ಪರಿಸರವನ್ನ ಉಳಿಸ್ಬೇಕು. ನಮ್ಮ ಜನಾಂಗವನ್ನ ನಾವೇ ಉಳಿಸದಿದ್ರೆ, ನಮ್ಮ ಪರಿಸರವನ್ನ ನಾವೇ ಉಳಿಸದಿದ್ರೆ ನಾವು ಅವರನ್ನು ಕೊಂದ ಹಾಗೇನೆ. ಸೊ ಅದಕ್ಕಾಗಿ ಹೋರಾಡಿದವರು ನಮ್ಮನ್ನ ಅಗಲಿದಾಗ ನಮ್ಮ ಜನರಲ್ಲಿ ಎಷ್ಟು ಅದರ ಬಗ್ಗೆ ತಿಳುವಳಿಕೆ ಇದೆ, ಅರಿವು ಇದೆ ಅನ್ನೋದನ್ನ ನಾವು ನೋಡ್ಕೋಬೇಕು. ಇದು ನಾವು ಇಂತಹ ಒಂದು ನೀತಿಯನ್ನ ಅಥವಾ ಈ ಪರಿಸರದ ಬಗ್ಗೆ ಕಾಳಜಿ ಹೊಂದಿದವರನ್ನ ನಾವು ಸಮಾಜದಲ್ಲಿ ಯಾವ ರೀತಿ ನೋಡ್ತೀವಿ ಅನ್ನೋದು, ನಮ್ಮ ಸರ್ಕಾರ ಕೂಡ ಎಂತಹ ಪರಿಸರ ನೀತಿಯನ್ನ ಪಾಲಿಸ್ತಾ ಇದೆ ಅನ್ನೋದನ್ನು ಕೂಡ ತೋರಿಸ್ತದೆ. ಇದು ನಮ್ಗೆ ಒಂದು ದೊಡ್ಡ ಎಚ್ಚರಿಕೆ ಅಂತಲೇ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಯಾವತ್ತು ನಾವು ಪರಿಸರದ ಬಗ್ಗೆ ಕಾಳಜಿ ಇರುವಂತಹ ವ್ಯಕ್ತಿಗಳನ್ನ ದೇಶದ ಚುಕ್ಕಾಣಿ ಹಿಡಿಲಿಕ್ಕೆ ಅಂತ ಹೇಳಿ ಚುನಾಯಿಸ್ತೇವೆ, ಅಥವಾ ಪರಿಸರದ ಬಗ್ಗೆ, ಜನರ ಬಗ್ಗೆ ಕಾಳಜಿ ಇರುವಂತಹ ನಾಯಕರನ್ನು ಚುನಾಯಿಸಿದಾಗ ಮಾತ್ರ ನಮ್ಗೆ ಪರಿಸರದ ಬಗ್ಗೆ ಕಾಳಜಿ ಇರುವಂತಹ ನೀತಿಗಳು ಬರಲು ಸಾಧ್ಯ. ನೀವು ಯಾವತ್ತು ಅಂತಹ ಜನರನ್ನ ದೂರ ಇಡ್ತೀರೋ ಆವಾಗ ಸರ್ಕಾರ ಕೂಡ ತಿಳ್ಕೊಳತ್ತೆ, ಜನರಿಗೆ ಇದ್ರ ಬಗ್ಗೆ ಬಿದ್ದೋಗಿಲ್ಲ ಅಂತ ಹೇಳ್ಕೊಂಡು. ಇವಾಗ ಅರಾವಳಿಯ ಬಗ್ಗೆ ಯಾಕೆ ಸರ್ಕಾರ ತುಂಬಾ ಎಚ್ಚೆತ್ತುಕೊಳ್ತಾ ಇದೆ ಅಂತ ಹೇಳಿದ್ರೆ, ಓಕೆ, ಒಂದಷ್ಟು ಜನರು ಇದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದಾರೆ, ಜನರೆಲ್ಲ ಆಂದೋಲನ ಮಾಡಿದ್ರು ಅಂತ ಹೇಳ್ಕೊಂಡು. ಇಲ್ಲದಿದ್ರೆ ಇದು 1992ರಿಂದ ಇದ್ರ ಬಗ್ಗೆ ಇಂತಹ ಒಂದು
ಆಂದೋಲನ ನಡೀತಾ ಇದೆ, ಆದ್ರೆ ಅದು ಚಿಕ್ಕ ಮಟ್ಟದಲ್ಲಿ ನಡೀತಾ ಇತ್ತು, ಬರೀ ಕೋರ್ಟ್ಗಳಿಗೆ ಮಾತ್ರ ಸೀಮಿತ ಆಗಿತ್ತು. ಅದರಿಂದ ಜನರ ಅರಿವಿನಲ್ಲಿ ಇದರ ಬಗ್ಗೆ ಬಹಳ ಸ್ವಲ್ಪ ಅರಿವು ಇತ್ತು. ಅದರಿಂದಾಗಿ ಸರ್ಕಾರ ಕೂಡ ಅದಕ್ಕೆ ಬೇಕಾದ ಹಾಗೆ ಪಾಲಿಸಿಗಳನ್ನ ಮಾಡ್ತಾ ಹೋಗಿದೆ. ಸೊ ಇದು ಒಂದು ನಮ್ಗೆ ಎಚ್ಚರಿಕೆಯ ಗಂಟೆ. ಯಾವತ್ತೂ ಅಷ್ಟೇ ಜನರ ಬಗ್ಗೆ ಕಾಳಜಿ ಇರುವಂತಹ, ಪರಿಸರದ ಬಗ್ಗೆ ಕಾಳಜಿ ಇರುವಂತಹವರನ್ನ ನೀವು ಆ ಆಡಳಿತಕ್ಕೆ ಚುನಾಯಿಸ್ಬೇಕು. ಆ ಇವಾಗ ನಾವು ಹೇಳ್ಬೋದು ಏನಂತ ಹೇಳಿದ್ರೆ, ಇವಾಗ ಅರಾವಳಿ ಬಗ್ಗೆನೆ ಒಂದು ದೊಡ್ಡ ಆರ್ಗ್ಯುಮೆಂಟ್ ಏನಂತ ಹೇಳಿದ್ರೆ, ಗಣಿಗಾರಿಕೆ ಇಲ್ಲದಿದ್ರೆ ಅಥವಾ ಅಭಿವೃದ್ಧಿ ಮಾಡದಿದ್ರೆ, ರಿಯಲ್ ಎಸ್ಟೇಟ್ಗಳು ಡೆವಲಪ್ ಆಗದಿದ್ರೆ ದೇಶ ಪ್ರಗತಿ ಹೊಂದೋದಿಲ್ಲ, ನಾವು ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಚೀನಾ ಇವತ್ತು ಪ್ರಪಂಚದಲ್ಲೇ ಅತಿ ದೊಡ್ಡ ಒಂದು ಪ್ರಗತಿಯ ಪಥವನ್ನ ಹೊಂದಿರುವಂತಹ ರಾಷ್ಟ್ರ ಚೀನಾ. 2018ರಿಂದ ಹಿಡಿದು ಇವತ್ತಿನ ತನಕ ಚೀನಾದಲ್ಲಿ ಇಡೀ ಪ್ರಪಂಚದ ಎಲ್ಲಾ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದಾಗ, ಎಲ್ಲಾ ರಾಷ್ಟ್ರಗಳು ಎಷ್ಟು ಅರಣ್ಯವನ್ನ ಬೆಳೆಸಿದವೆ, ಅಷ್ಟು ಅರಣ್ಯಗಳನ್ನ ಚೀನಾ ಒಂದು ರಾಷ್ಟ್ರ ಬೆಳೆಸಿದೆ. ಆಕ್ಚುಲಿ ಒಂದು 2 ದಶಕಗಳ ಹಿಂದೆ ನೀವು ನೋಡಿರ್ಬೋದು, ಬೀಜಿಂಗ್ ಚೀನಾದ ರಾಜಧಾನಿ ಪ್ರಪಂಚದಲ್ಲಿ ಅತ್ಯಂತ ಕಲುಷಿತವಾದಂತಹ ಜಾಗ ಆಗಿತ್ತು. ಆಕ್ಚುಲಿ ಈವನ್ ಮಾರ್ಕ್ ಜುಕರ್ಬರ್ಗ್ ಎಲ್ಲ ಅಲ್ಲಿ ಹೋಗೋಕೆ ಅಲ್ಲಿ ನಡೆದಾಡೋದೇ ನಿಮ್ದು ಲಂಗಿದ್ದು ನಿಮ್ಗೆ ಶ್ವಾಸಕೋಶದ ಸಮಸ್ಯೆ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಆದ್ರೆ ಇವತ್ತು ಬೀಜಿಂಗ್ ಒನ್ ಆಫ್ ದಿ ಕ್ಲೀನೆಸ್ಟ್ ಸಿಟಿ. ಈವನ್ ಮಾರ್ಕ್ ಜುಕರ್ಬರ್ಗ್ ಕೂಡ 1-2-3 ವರ್ಷಗಳ ಹಿಂದೆ ಆ ಸಿಟಿಯಲ್ಲಿ ಓಡಾಡ್ತಾ ಇದ್ರು ಅಥವಾ ಓಡ್ತಾ ಇದ್ರು. ಸೊ ಇದು ಏನ್ ತೋರ್ಸತ್ತೆ ಅಂತ ಹೇಳಿದ್ರೆ, ನಿಜಕ್ಕೂ ಸರ್ಕಾರಕ್ಕೆ ಪರಿಸರವನ್ನ ನಾವು ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನುವ ಒಂದು ಕಾಳಜಿ ಇದ್ರೆ ಅದರ ಬಗ್ಗೆ ಅವರು ಗಮನವಿಟ್ಟು ಅಭಿವೃದ್ಧಿಯ ಜೊತೆಗೆ ಪರಿಸರದ ಬಗ್ಗೆಯೂ ಕೂಡ ಕಾಳಜಿಯನ್ನ ವಹಿಸ್ಬೋದು ಅನ್ನೋದನ್ನ ತೋರಿಸುತ್ತೆ. ಇದು ಆಕ್ಚುಲಿ ಡಿಸೆಂಬರ್ 2025 ಒಂದು ರಿಪೋರ್ಟ್ 66 ಆಕ್ಚುಲಿ 78 ಬಿಲಿಯನ್ ಮರಗಳನ್ನ ಅವರು ನೆಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಅದರಿಂದಾಗಿ ಅದರ ಟೊಪೋಗ್ರಫಿ ನೋಡಿದ್ರೆ ಇಡೀ ಚೀನಾದಲ್ಲಿ ಇವತ್ತು ಮಳೆ ಬೀಳುವಂತಹ ಒಂದು ಜಾಗಗಳು ಯಾವುದೆಲ್ಲ ಮರುಭೂಮಿ ಅಂತ ಹೇಳಿ ಪರಿಗಣಿಸಲ್ಪಟ್ಟಿತ್ತು, ಅಲ್ಲೆಲ್ಲ ಇವತ್ತು ಮಳೆ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈವನ್ ಗ್ರೌಂಡ್ ಲೆವೆಲ್ ವಾಟರ್ ರಿಸೋರ್ಸಸ್ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ಕೊಂಡು ಸೈಂಟಿಫಿಕ್ ರಿಪೋರ್ಟ್ಸ್, ವೈಜ್ಞಾನಿಕ ವರದಿಗಳು ಬರ್ತಾ ಇವೆ. ಅನಂತರ ಈ ವರ್ಷ ಚೀನಾ ಒಂದು ಅದರ ನೆಕ್ಸ್ಟ್ 25 ವರ್ಷದ ಅಭಿವೃದ್ಧಿ ಮಾಡೆಲ್ ಹೇಗಿರ್ಬೇಕು ಅಂತ ಹೇಳಿ ಒಂದು ರಿಪೋರ್ಟ್ ಪಬ್ಲಿಷ್ ಮಾಡಿದೆ. ಅದರ ಪ್ರಕಾರ ಅವರು ಪರಿಸರಕ್ಕೆ ಮೊದಲ ಆದ್ಯತೆಯನ್ನ ಕೊಟ್ಟು ಅಭಿವೃದ್ಧಿಯನ್ನ ಹೇಗೆ ಗಳಿಸ್ಬೋದು, ಅಭಿವೃದ್ಧಿಯನ್ನ ಹೇಗೆ ಹೊಂದಬಹುದು ಅನ್ನೋದನ್ನ ಪಬ್ಲಿಷ್ ಮಾಡ್ತಾ ಇದ್ದಾರೆ. ಇದು ನಮ್ಗೆ ಮಾಡೆಲ್ ಆಗ್ಬೇಕು. ಸೊ ಯಾವತ್ತೂ ಕೂಡ ಅಷ್ಟೇ, ನಮ್ಮ ಈವನ್ ಮೀಡಿಯಾದಲ್ಲೂ ಅಷ್ಟೇ, ನಮ್ಮ ಮೀಡಿಯಾಗಳು ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಪರಿಸರವನ್ನ ನಾವು ಸಂರಕ್ಷಿಸ್ಲಿಕ್ಕೆ ಹೋದ್ರೆ ಅಭಿವೃದ್ಧಿ ಕುಂಠಿತಗೊಳ್ಳುತ್ತೆ ಅಂತ ಹೇಳ್ಕೊಂಡು. ಆದ್ರೆ ಚೀನಾ ಇವತ್ತು ಒಂದು ಮಾಡೆಲ್ ಅಂತಲೇ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಅವರ ಅಭಿವೃದ್ಧಿಯ ಜೊತೆಗೆ ಪರಿಸರವನ್ನು ಕೂಡ ಸಂರಕ್ಷಿಸ್ತಾ ಇದ್ದಾರೆ. ಇನ್ನು ಅರಾವಳಿಯ ಬಗ್ಗೆ ಬರೋದಾದ್ರೆ, ಆಕ್ಚುಲಿ ನಿಮ್ಗೆಲ್ರಿಗೂ ಗೊತ್ತಿದೆ, ಆಲ್ಮೋಸ್ಟ್ 700 ಕಿಲೋಮೀಟರ್ ಉದ್ದ ಇರುವಂತಹ ಒಂದು ಶತಮಾನಗಳ ಇತಿಹಾಸ ಇರುವಂತಹ ಒಂದು ಬೆಟ್ಟ. ಈ ಬೆಟ್ಟ ಆಕ್ಚುಲಿ ನಮ್ಮ ದೇಶವನ್ನ, ಎಸ್ಪೆಷಲಿ ಉತ್ತರ ಭಾರತದ ಹಲವು ರಾಜ್ಯಗಳನ್ನ ಮರುಭೂಮಿಯಿಂದ, ಅತ್ಯಂತ ಪ್ರವಾಹಗಳಿಂದ ಅಥವಾ ಬರಗಾಲದಿಂದ, ಅನಂತರ ವಿಪರೀತ ಹವಾಮಾನ ವೈಪರೀತ್ಯದಿಂದ ಎಲ್ಲದ್ರಿಂದ ಕೂಡ ಸಂರಕ್ಷಿಸ್ತಿದೆ. ಇವತ್ತು ನೀವು ಹಿಮಾಲಯನ್ ಮೌಂಟೇನ್ಸ್ ನೋಡಿದ್ರೆ ಆಕ್ಚುಲಿ ಭಾರತದಲ್ಲಿ ನಮ್ಮ ಹವಾಮಾನ ಸಮತೋಲನವಾಗಿರ್ಲಿಕ್ಕೆ ಕಾರಣ, ಒಂದು ದೊಡ್ಡ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಪಶ್ಚಿಮ ಘಟ್ಟಗಳು ಆಗಿರ್ಬೋದು, ಅಥವಾ ಅರಾವಳಿ ಬೆಟ್ಟ ಆಗಿರ್ಬೋದು, ಅಥವಾ ಹಿಮಾಲಯನ್ ಮೌಂಟೇನ್ಸ್ ಆಗಿರ್ಬೋದು. ಈ ನ್ಯಾಚುರಲ್ ಏನಿದೆ ರಿಸೋರ್ಸಸ್ ಏನಿದೆ, ಅಥವಾ ನ್ಯಾಚುರಲಿ ಫಾರ್ಮೇಟೆಡ್ ದೀಸ್ ಬ್ಯಾರಿಯರ್ಸ್ actually always help to protect the human life, resources and also health. ಸೊ ಅದು ಇಲ್ಲದೆ ಇದ್ರೆ ಆಕ್ಚುಲಿ ಉತ್ತರ ಭಾರತದ ಒಂದು 4 ರಾಜ್ಯಗಳು ಇವತ್ತು ಮರುಭೂಮಿ ಆಗಿರ್ತಾ ಇತ್ತು ಅಂತ ಹೇಳಿ ತಜ್ಞರ ಅಭಿಪ್ರಾಯ. ಇದು ನಾನು ಹೇಳೋದಲ್ಲ, ಆಕ್ಚುಲಿ ತಜ್ಞರೇ ಹೇಳ್ತಾ ಇದ್ರು.
ಸೊ ಅಂತಹ ಬೆಟ್ಟವನ್ನ ನಾವಿವತ್ತು ಗಣಿಗಾರಿಕೆಗೆ, ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ನಾವು ಅದನ್ನ ಅಡವಿಡ್ತಾ ಇದ್ವಿ ಅಂತ ಹೇಳಿದ್ರೆ ಎಂತಹ ಒಂದು ಪಾಲಿಸಿಯನ್ನ, ಎಂತಹ ಒಂದು ಅಭಿವೃದ್ಧಿಯನ್ನ ನಾವು ಹೊಂದ್ತಾ ಇದ್ದೇವೆ ಅನ್ನೋದನ್ನು ನಾವೇ ಪರಿಶೀಲಿಸ್ಬೇಕು. ಅನಂತರ ಇದು ಬರೀ ಉತ್ತರ ಭಾರತದ ಸಮಸ್ಯೆ ಅಲ್ಲ. ಯಾಕಂತ ಹೇಳಿದ್ರೆ ಇಡೀ ಭಾರತವನ್ನೇ ನಾವು ಒಂದು ದೇಶ ಅಂತ ಹೇಳಿ ಪರಿಗಣಿಸುವಾಗ ಬರೀ 4 ರಾಜ್ಯಗಳು ಈ ಒಂದು ಬೆಟ್ಟದ ಬಗ್ಗೆ ತೀರ್ಮಾನ ಕೈಗೊಳ್ಳೋದು ಕೂಡ ಸರಿಯಲ್ಲ. ಯಾಕಂತ ಹೇಳಿದ್ರೆ ಈ 4 ರಾಜ್ಯಗಳಿಗೆ ಇದರಿಂದ ಏನಾದ್ರೂ ಇಂಪ್ಯಾಕ್ಟ್ ಆದ್ರೆ ಅದು ಇಡೀ ದೇಶದ ಮೇಲೂ ಕೂಡ ಇಂಪ್ಯಾಕ್ಟ್ ಆಗತ್ತೆ. ಇವತ್ತು ನಾವು ಪ್ರಪಂಚ ಎಲ್ಲ ಅಮೆಜಾನ್ ಫಾರೆಸ್ಟ್ ಅಂತ ಹೇಳಿ ಏನಿದೆ ಅದನ್ನ ಅದು ಬ್ರೆಜಿಲ್ ನಲ್ಲಿದೆ. ಅಮೆಜಾನ್ ಫಾರೆಸ್ಟಿನಿಂದಾಗಿ, ಅಮೆಜಾನ್ ಅರಣ್ಯದಿಂದಾಗಿ ಇವತ್ತು ಪ್ರಪಂಚದಲ್ಲಿ ಇರುವಂತಹ ಮಳೆ ಏನಿದೆ ಅದನ್ನ ಅದು ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ಕೊಂಡು. ಸೊ ಅಮೆಜಾನ್ ಅನ್ನ ರಕ್ಷಿಸೋದು ಇವತ್ತು ಬರೀ ಬ್ರೆಜಿಲ್ ನ ಜವಾಬ್ದಾರಿ ಅಂತ ಹೇಳಿ ನಾವು ಬಿಟ್ಬಿಟ್ರೆ, ಆ ಅದ್ರಲ್ಲಿ ಏನಾದ್ರೂ ಏರುಪೇರಾದ್ರೆ ಅದು ಪ್ರಪಂಚದ ಹವಾಮಾನದ ಮೇಲೆ ಕೂಡ ಏರುಪೇರ ಆಗ್ಲಿಕ್ಕೆ ಚಾನ್ಸಸ್ ಇದೆ. ಸೊ ಅದೇ ರೀತಿ ಇವತ್ತು ಅರಾವಳಿಯನ್ನ ಬಹುಶಃ ಈ 4 ರಾಜ್ಯಗಳು ಅದರ ಇಮ್ಮಿಡಿಯೇಟ್ ಇಂಪ್ಯಾಕ್ಟ್ ಅನ್ನ ಅವರು ಭರಿಸಬಹುದು. ಆದ್ರೆ ಅದರ ಇವೆಂಚುವಲ್ ಇಂಪ್ಯಾಕ್ಟ್ ಅನ್ನು ಲಾಂಗ್ ಟರ್ಮ್ ಅಲ್ಲಿ, ದೀರ್ಘಕಾಲದಲ್ಲಿ ಇಂತಹ ಒಂದು ನೈಸರ್ಗಿಕ ವಿಪತ್ತಿನಿಂದ ಎಲ್ಲರ ಮೇಲೆಯೂ ಕೂಡ ಅದು ಇಂಪ್ಯಾಕ್ಟ್ ಆಗೋದಂತೂ ಗ್ಯಾರಂಟಿ. ಸೊ ಅದರಿಂದಾಗಿ ಅರಾವಳಿ ಅನ್ನೋದು ಬರೇ 4 ರಾಜ್ಯಗಳಿಗೆ ನಾವು ಸೀಮಿತವಾಗಿಸಬಾರದು, ಅದು ಎಲ್ರಿಗೂ ಇಂಪ್ಯಾಕ್ಟ್ ಆಗುವಂಥದ್ದು. ಬಹುಶಃ ಇವತ್ತು ಅರಾವಳಿಯ ಮೇಲೆ ಯಾವ ರೀತಿಯ ಒಂದು ನಿಯಮ ಬರುತ್ತೆ, ನಾಳೆ ಸುಪ್ರೀಂ ಕೋರ್ಟಿನಿಂದ ಏನು ಹೊಸ ಆರ್ಡರ್ ಬರುತ್ತೆ ಅನ್ನೋದನ್ನು ಬೇರೆ ರಾಜ್ಯಗಳು, ಇವಾಗ ನಮ್ ರಾಜ್ಯದಲ್ಲೇ ಇರ್ಬೋದು, ಪಶ್ಚಿಮ ಘಟ್ಟಗಳಿವೆ, ಅದರ ಮೇಲೂ ಕೂಡ ಇಂತಹ ಒಂದು ನೀತಿಯ ನಿಯಮಗಳನ್ನ ಹೇರ್ಬಹುದು. ಯಾವ ರೀತಿ ಸರ್ಕಾರ ಅದರ ಬಗ್ಗೆ ಕಾನೂನು ಮಾಡತ್ತೆ, ನಿಯಮ ಮಾಡತ್ತೆ ಅನ್ನೋದನ್ನು ಎಲ್ರು ನೋಡಿಯೇ ನೋಡ್ತಾರೆ. ಅಂತ ಹೇಳಿದ್ರೆ ಅರಾವಳಿಯಲ್ಲಿ ಈ ರೀತಿ ನಿಯಮ ಮಾಡಿದ್ದಾರೆ, ಸೊ ನಮ್ ಪಶ್ಚಿಮ ಘಟ್ಟಗಳನ್ನ ಯಾಕೆ ನಾವು ಈ ರೀತಿ ನೋಡ್ಬೇಕು, ಅದ್ರ ಬದಲಿಗೆ ನಾವು ಕೂಡ ಇಂತಹ ಒಂದು ನಿಯಮವನ್ನು ಇಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನುವಂತಹ ಒಂದು ಆಲೋಚನೆಯು ಕೂಡ ಯಾವ ವ್ಯಾಪಾರಿ ಮನೋಭಾವನೆ ಇರತ್ತೆ ಅಂತಹ ಅಧಿಕಾರಿಗಳಲ್ಲಿ, ಅಂತಹ ಒಂದು ಬಂಡವಾಳಶಾಹಿಗಳಲ್ಲಿ ಅಥವಾ ಅಂತಹ ರಾಜಕಾರಣಿಗಳಲ್ಲಿ ಇಂತಹ ಒಂದು ಆಲೋಚನೆ ಬಂದೇ ಬರುತ್ತೆ. ಅದರಿಂದಾಗಿಯೇ ನಾವು ಇವತ್ತು ಕೂಡ ಹೇಳ್ಬೋದು, ಪರಿಸರ ತಜ್ಞರ, ವಿಜ್ಞಾನಿಗಳ, ಎಕ್ಸ್ಪರ್ಟ್ಗಳ ಒಪಿನಿಯನ್ ಹೊರತಾಗಿ ಎಷ್ಟೋ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ಸ್ ನಾವು ಗ್ರೀನ್ ಬೆಲ್ಟ್ ಅಲ್ಲೇ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಅರಾವಳಿಯಲ್ಲೂ ಅಷ್ಟೇ ಆಗಿದ್ದು. ಬಹುಶಃ ಇದು ಮ್ಯಾಪ್ ನೋಡಿರ್ಬೋದು, ಇದು ಫುಲ್ ಅರಾವಳಿ ರೇಂಜ್. ಡೆಲ್ಲಿಯಿಂದ ಆಲ್ಮೋಸ್ಟ್ ಗುಜರಾತ್ ತನಕ ಇದು ಹಬ್ಬಿದೆ. ಅನಂತರ 700 ಕಿಲೋಮೀಟರ್ ವಿಸ್ತಾರ. ಅನಂತರ ಇದು ಜಗತ್ತಿನ ಪ್ರಾಚೀನ ಪರ್ವತ ಶ್ರೇಣಿಗಳಲ್ಲಿ ಒಂದು. ಇದನ್ನ ನಾವು ಮಾಡಿದ್ದಲ್ಲ, ಇದು ನಶಿಸಿ ಹೋದ್ರೆ ನಮ್ಮಿಂದ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇದು ಇನ್ನೊಂದು ಆಂಟಿಲಿ ಅಲ್ಲ, ಬಿದ್ದೋದ್ರೆ ನಾವ್ ಇನ್ನೊಂದು ಕಟ್ಬೋದು ಅಂತ ಹೇಳ್ಕೊಂಡು. ಸೊ ಇಂತಹ ಒಂದು ನೈಸರ್ಗಿಕ ಸಂಪತ್ತನ್ನ ನಾವು ಕಳೆದುಕೊಳ್ತಾ ಇದ್ದೇವೆ. ಯಾವ್ದಕ್ಕಾಗಿ ಅಂತ ಹೇಳಿದ್ರೆ ಒಂದಿಷ್ಟು 400 ಮನೆ ಕಟ್ಲಿಕ್ಕೆ. ಅದು ಯಾರಿಗೋಸ್ಕರ? ಒಂದು 400 ಶ್ರೀಮಂತರಿಗೋಸ್ಕರ. 1.5 ಬಿಲಿಯನ್ ಜನರು ಇರುವಂತಹ ಈ ದೇಶದಲ್ಲಿ ಒಂದು 400-500 ಜನರ ಆಸೆ ಆಕಾಂಕ್ಷೆಗಳನ್ನ ಪೂರೈಸ್ಲಿಕ್ಕೆ ಸಾವಿರ ವರ್ಷಗಳಿಂದ ಇರುವಂತಹ ಒಂದು ನೈಸರ್ಗಿಕ ಸಂಪನ್ಮೂಲವನ್ನ ನಾವು ನಾಶ ಮಾಡ್ಲಿಕ್ಕೆ ಅಂತ ಹೇಳಿ ಹೊರಟಿದ್ದೇವೆ ಅಂತ ಹೇಳಿದ್ರೆ ನಮ್ಮಂತ ಮೂರ್ಖರು ಯಾರು ಇಲ್ಲ ಅಂತ ಹೇಳಿ ಹೇಳ್ಬೋದು. ಇದನ್ನ ಆಲ್ರೆಡಿ ಹೇಳಿದೀನಿ. ಏನಂತ ಹೇಳಿದ್ರೆ ಈವನ್ ತಜ್ಞರ ಪ್ರಕಾರ ಇಲ್ಲಿ ಥಾರ್ ಮರುಭೂಮಿ ಇದೆ. ಈ ಥಾರ್ ಮರುಭೂಮಿ ಅದು ಆಕ್ಚುಲಿ ಡೆಸರ್ಟಿಫಿಕೇಶನ್ ಅಂತ ಹೇಳಿದ್ರೆ ಆ ಮರುಭೂಮಿ ವಿಸ್ತರಣೆ ಆಗ್ತಾ ಹೋಗುತ್ತೆ ಅಂತ ಹೇಳ್ಕೊಂಡು. ಇವನ್ ಆಫ್ರಿಕಾದ ಸಾರಾ ಮರುಭೂಮಿನೂ ಅಷ್ಟೇನೆ, ಅದು ಗಾಳಿಗೆ ಅಥವಾ ನಿಸರ್ಗದ ವೈಪರೀತ್ಯಗಳಿಗೆ ಅನುಗುಣವಾಗಿ ವಿಸ್ತರಣೆ ಆಗ್ತಾ ಹೋಗುತ್ತೆ. ಆದ್ರೆ ಈ ಅರಾವಳಿ ಬೆಟ್ಟಗಳು ಅಷ್ಟು ಸ್ಟ್ರಾಂಗ್ ಆದ ಬೆಟ್ಟಗಳಿಂದಾಗಿ ಇದು ಇವತ್ತು ಈ ಡೆಸರ್ಟಿಫಿಕೇಶನ್ ಅನ್ನ ಇಲ್ಲಿಗೆ ಸೀಮಿತಗೊಳಿಸಿದೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಅನಂತರ ಈ ಅರಾವಳಿಯಿಂದಾಗಿ ಈ ಎಷ್ಟು ರಾಜ್ಯಗಳಲ್ಲಿ ಗ್ರೌಂಡ್ ಲೆವೆಲ್ ವಾಟರ್ ರಿಸೋರ್ಸ್ಗೆ ಅದು ಕಾರಣವಾಗಿವೆ. ಹಾಗೇನೆ ಇವತ್ತು ಅರಾವಳಿ ಬೆಟ್ಟಗಳು ಇಲ್ಲದೆ ಇದ್ರೆ ನಾವು ದೆಹಲಿಯಲ್ಲಿ, ಉತ್ತರ ಪ್ರದೇಶದಲ್ಲಿ ಕಾಣುತ್ತಿರುವಂತಹ ವಾಯು ಮಾಲಿನ್ಯ ಏನಿದೆ ಅದು ಇದಕ್ಕಿಂತಲೂ ವರ್ಸ್ಟ್ ಸಿಚುವೇಶನ್ ಅಲ್ಲಿ ಇರ್ತಾ ಇತ್ತು ಅನ್ನೋದು ಕೂಡ ಸೈಂಟಿಫಿಕ್ ವರದಿಗಳು ಹೇಳುತ್ತೆ. ಇಲ್ಲಿ ಗಣಿಗಾರಿಕೆ ಆರಂಭ ಆಗಿದ್ದು ಇವತ್ತಲ್ಲ.
ಆಕ್ಚುಲಿ 1980-90 ಕಾಲಘಟ್ಟದಲ್ಲೇ ಇಂತಹ ಒಂದು ಗಣಿಗಾರಿಕೆ ಇಲ್ಲಿ ಕಲ್ಲು ಮರಳು ಖನಿಜಗಳ ಗಣಿಗಾರಿಕೆ ಆಲ್ರೆಡಿ ಆರಂಭ ಆಗಿದೆ. ಅನಂತರ ನಾನ್ ನೋಡಿದ ಪ್ರಕಾರ ಆಲ್ಮೋಸ್ಟ್ 1 ಟ್ರಿಲಿಯನ್ ಖನಿಜಗಳನ್ನ ಆಲ್ರೆಡಿ ದೋಚ್ಕೊಂಡು ಬಿಟ್ಟಿದ್ದಾರೆ ಇಲ್ಲಿಂದ. $1 ಟ್ರಿಲಿಯನ್ ವರ್ತ್ ಈ ಗಣಿಗಾರಿಕೆಯಿಂದ 1980-90 ದಶಕ ತನಕ. ಅನಂತರ 92ರಲ್ಲಿ ಸುಪ್ರೀಂ ಕೋರ್ಟು ಇಲ್ಲಿ ಈ ಬೆಟ್ಟಗಳಲ್ಲಿ ಆಗಿರುವಂತಹ ಇಂತಹ ಒಂದು ಅನಧಿಕೃತ ಮತ್ತು ಅತಿರೇಕದ ಗಣಿಗಾರಿಕೆಯನ್ನ ನೋಡಿಕೊಂಡು ಅಲ್ಲಿ ಒಂದು ಹೊಸ ನೋಟಿಫಿಕೇಶನ್ ಜಾರಿ ಮಾಡಿತ್ತು. ಇದು 1992 ಅಲ್ಲಿ ಬಂದಿತ್ತು, 1992ರಲ್ಲಿ. ಇದರಿಂದಾಗಿ ಏನಾಯ್ತು ಅಂತ ಹೇಳಿದ್ರೆ, ಈ ಬೆಟ್ಟಗಳ ವಿಸ್ತರಣೆಯಲ್ಲಿರುವಂತಹ ಹಳ್ಳಿಗಳಲ್ಲಿ ಭೂಗರ್ಭ ಜಲ ಏನಿದೆ ಅಥವಾ ಗ್ರೌಂಡ್ ವಾಟರ್ ಅದು ಕಡಿಮೆ ಆಗ್ತಾ ಹೋಯ್ತು. ಸೊ ಅದರಿಂದಾಗಿ ತುಂಬಾ ಒಂದು ಜಲಮಾಲಿನ್ಯ ಆಗ್ಲಿಕ್ಕೆ ಶುರುವಾಯ್ತು. ಎರಡನೇದು ಕುಡಿಯುವ ನೀರಿನ ಸಮಸ್ಯೆಗಳು ಕೂಡ ಇಲ್ಲಿ ಬರ್ಲಿಕ್ಕೆ ಶುರುವಾಯ್ತು. ಅದರಿಂದಾಗಿ ಕೋರ್ಟ್ 1992ರಲ್ಲಿ ಮೊದಲ ಪರಿಸರ ನೋಟಿಫಿಕೇಶನ್ ಅನ್ನ ಇಲ್ಲಿ ಜಾರಿ ತಂದಿತ್ತು. ಇದರ ಪ್ರಕಾರ ಅಲ್ಲಿ ಸ್ಪೆಸಿಫೈಡ್ ಏರಿಯಾ ಆಫ್ ಏನು ಅರಾವಳಿ ರೇಂಜ್ ಇದೆ, ಅಲ್ಲಿ ಇಂತಹ ಯಾವುದೇ ಒಂದು ಗಣಿಗಾರಿಕೆಯನ್ನು ಮಾಡಬಾರದು ಅಥವಾ ಹೊಸ ಕೈಗಾರಿಕೆಗಳನ್ನ ಸ್ಥಾಪಿಸಬಾರದು. ಅನಂತರ ರಿಯಲ್ ಎಸ್ಟೇಟ್ ಮಾಡಬಾರದು. ಅನಂತರ ಅಲ್ಲಿರುವಂತಹ ಗಿಡ ಮರಗಳನ್ನ ಡಿಫಾರೆಸ್ಟ್ರೇಷನ್ ಅಥವಾ ಅರಣ್ಯವನ್ನ ನಾಶ ಮಾಡಬಾರದು. ಇದೆಲ್ಲವನ್ನು ಕೂಡ 1992ರಲ್ಲಿ ಗವರ್ಮೆಂಟ್ ತಂದಿತ್ತು, ಸುಪ್ರೀಂ ಕೋರ್ಟ್ ನೋಟಿಫಿಕೇಶನ್ ಮೇರೆಗೆ. ಆದ್ರೆ ಇದಿಷ್ಟು ಆದ್ರೂ ಕೂಡ ನಮ್ಮ ಜನರು, ಕಾನೂನು ಒಂದು ಕಡೆ, ನಮ್ಮ ಜನರು ಒಂದು ಕಡೆ, ನಮ್ಮ ಸರ್ಕಾರ ಇನ್ನೊಂದು ಕಡೆ. ನಮ್ಮ ದೇಶದಲ್ಲಿ ಕಾನೂನು ಇದ್ರು ಅದನ್ನು ಪಾಲನೆ ಮಾಡೋರು ತುಂಬಾ ಕಡಿಮೆ. ಈ ಎಲ್ಲವನ್ನು ಈ ನೋಟಿಫಿಕೇಶನ್ ಆಧಾರದ ಮೇಲೆ ಸರ್ಕಾರ NOC ಕೊಡ್ಬೋದಿತ್ತು. ಯಾರಿಗೆ ಇವೆಲ್ಲವನ್ನ ಇದು ಹೊಸ ಕೈಗಾರಿಕೆ ಸ್ಥಾಪಿಸ್ಬೇಕಾದ್ರೆ, ಮೈನಿಂಗ್ ಸ್ಥಾಪಿಸ್ಬೇಕಾದ್ರೆ, ರಿಯಲ್ ಎಸ್ಟೇಟ್ ಫರ್ಮ್ ಸ್ಥಾಪಿಸ್ಬೇಕಾದ್ರೆ ಇಲ್ಲಿ NOC ಕೊಡ್ಬೇಕಿತ್ತು. ಸೊ ಅಲ್ಲಿ ಕರಪ್ಟ್ ಆಫೀಸರ್ಸ್ ಇಂದಾಗಿ ಅಲ್ಲಿ ಇಲ್ಲಿಗಲ್ ಮೈನಿಂಗ್ ಆಗಕ್ಕೆ ಶುರುವಾಯ್ತು. ಸೊ ಯಾರು ಶುರು ಮಾಡಿದ್ದು ಅಂತ ಹೇಳಿದ್ರೆ ನಮ್ ದೇಶದ ದೊಡ್ಡ ದೊಡ್ಡ ಕುಳಗಳೇ. ಸೊ ಆಲ್ಮೋಸ್ಟ್ ಪತಂಜಲಿ 400 ಎಕರೆ ಜಾಗವನ್ನ ಇಲ್ಲಿ ಕಬಳಿಸಿದೆ. ಪತಂಜಲಿ ಅದು ಅವರದ್ದು ಡೈರೆಕ್ಟ್ ಹೆಸರಿನಲ್ಲಿ ಅಲ್ಲ, ಬಟ್ ಸಾಕಷ್ಟು ಶೆಲ್ ಕಂಪನಿಗಳು ಅಂತ ಹೇಳಿದ್ರೆ ಪೇಪರ್ ಕಂಪನಿಗಳು ಅಂತ ಹೇಳಿ ಹೇಳ್ತೀವಿ. ಅದರಲ್ಲಿ ಒಂದು ಇವಾಗ ಪತಂಜಲಿ ಮೇನ್ ಹೆಡ್ ಆದ್ರೆ 16 ಹೆಡ್ಗಳು ಅದರ ಕೆಳಗಡೆ. ಅನಂತರ ಯಾವುದೋ ಒಂದು ಕಂಪನಿ, ಅದಕ್ಕೆ ಹೆಸರಿದೆ ಬಟ್ ಆಫೀಸ್ ಇಲ್ಲ, ಯಾವುದಿಲ್ಲ, ಯಾವುದೋ ಒಂದು ಪೇಪರ್ ಕಂಪನಿ. ಅಂತಹ ಒಂದು ನಕಲಿ ಕಂಪನಿಗಳ ಆಧಾರದ ಮೇಲೆ ಇಲ್ಲಿ 400 ಎಕರೆ ಜಾಗವನ್ನ ಪತಂಜಲಿ ಒಂದೇ ಕಬಳಿಸಿದೆ. ಅದಷ್ಟೇ ಅಲ್ಲ, ಇಲ್ಲಿ ದೊಡ್ಡ ಒಂದು ಎನ್ಕ್ಲೇವೇ ಬಂದಿದೆ. ಆಕ್ಚುಲಿ ಇದನ್ನ ಕಾಂತ್ ಅಂಡ್ ಕೋ ಅನ್ನೋ ಒಂದು ದೊಡ್ಡ ರಿಯಲ್ ಎಸ್ಟೇಟ್ ಕಂಪನಿ ಹರಿಯಾಣದಲ್ಲಿ ಆಲ್ಮೋಸ್ಟ್ 425 ಎಕರೆ ಜಾಗದಲ್ಲಿ ದೊಡ್ಡ ದೊಡ್ಡ ರೆಸಾರ್ಟ್ಸ್ಗಳು, ವೆಡ್ಡಿಂಗ್ಗಳು, ಅನಂತರ ಫಾರ್ಮ್ ಹೌಸಸ್ಗಳು. ಇದು ಆಕ್ಚುಲಿ ಒಂದು ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜಿಂದು ಮನೆ ಈ ಅರಾವಳಿ ಬೆಟ್ಟದ ರೇಂಜ್ ಅಲ್ಲಿ. ಇದಕ್ಕೆ ಹರಿಯಾಣ ಸರ್ಕಾರದ ಸಮ್ಮತಿ ಕೂಡ ಇತ್ತು. ಸೊ ಯಾವುದು ಅರಾವಳಿ ಬೆಟ್ಟ ಅನ್ನೋದು ಕೂಡ ಆ ವ್ಯಾಖ್ಯಾನ ಕೂಡ ಅವಾಗ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ NOC ತಕೊಂಡು ಕರಪ್ಟ್ ಭ್ರಷ್ಟ ಅಧಿಕಾರಿಗಳಿಂದಾಗಿ NOC ತಕೊಂಡು ಸಾಕಷ್ಟು ಬೆಳವಣಿಗೆಗಳು ಆಲ್ರೆಡಿ ಆಗ್ತಾ ಇತ್ತು. ಸೊ ಇದು ಹರಿಯಾಣದಲ್ಲಿ ಆಗ್ತಾ ಇತ್ತು. ಇನ್ನು ರಾಜಸ್ಥಾನದಲ್ಲಿ ಬಹಳ ಗಣಿಗಾರಿಕೆ ಆಗ್ತಾ ಇತ್ತು ಇದೇ ಇದ್ರಲ್ಲಿ. ಸೊ ಆಲ್ರೆಡಿ ಈ ಒಂದು ಬೆಟ್ಟವನ್ನ ನಾವು ಅರ್ಧ ನಾಶ ಮಾಡಿ ಆಗಿದೆ, ಇನ್ನರ್ಧ ಇತ್ತು, ಅದನ್ನ ನಾಶ ಮಾಡ್ಲಿಕ್ಕೆ ಇವರಿಗೆ ಬೇಕಿತ್ತು. ಸೊ ಅದಕ್ಕೋಸ್ಕರ ಇವರು ಹೊಸ ವ್ಯಾಖ್ಯಾನವನ್ನ ತಂದಿದ್ದಾರೆ. ಇವಾಗ ಇದು ಹಿಂದಿನ ಈ ಹೊಸ 2025ರ ನೋಟಿಫಿಕೇಶನ್ ಬರುವ ಮೊದ್ಲೇ ಆಲ್ಮೋಸ್ಟ್ ಎಲ್ಲೆಲ್ಲ ರೆಡ್
ಕೆಂಪು ಕಾಣಿಸ್ತಾ ಇದೆ, ಅಲ್ಲೆಲ್ಲ ಆಲ್ರೆಡಿ ಪೊಟೆನ್ಶಿಯಲ್ ಮೈನಿಂಗ್ ಆಗಿದೆ. ಇವೆಲ್ಲವೂ ಕೂಡ ಮೈನಿಂಗ್ ನಮ್ದು ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಏನಿದೆ, ಅರಣ್ಯ ಇಲಾಖೆ, ಅದರ ನೀತಿ ನಿಯಮಗಳ ವಿರುದ್ಧವಾಗಿ ಇಂತಹ ಮೈನಿಂಗ್ಗಳು ಇಲ್ಲಿ ನಡೀತಾ ಇತ್ತು. ಇದು ನಮ್ಮ ಇಂದಿನ ಪರಿಸ್ಥಿತಿ, ಆಯ್ತಾ. ಈ ಸೊ ಇದ್ರ ವಿರುದ್ಧವಾಗಿ ಇಂತಹ ಒಂದು ಇಲ್ಲಿಗಲ್ ಅನಧಿಕೃತ ಅನಂತರ ಅತಿರೇಕದ ಗಣಿಗಾರಿಕೆ ಆಗ್ಬಾರ್ದು, ಅನಂತರ ಈ ರಿಯಲ್ ಎಸ್ಟೇಟ್ ಮಾಫಿಯಾದ ಅವರು ಈ ತರ ಅನಧಿಕೃತ ಆವಾಗಿ ಅಥವಾ ಅವರ ಪ್ರಕಾರ ಅಧಿಕೃತವಾಗಿ, ಯಾಕಂತ ಹೇಳಿದ್ರೆ ಅವರಿಗೆ NOC ಸಿಕ್ಕಿದೆ, ಅದರ ನಿಯಮಗಳ ವಿರುದ್ಧವಾಗಿ ಹೋಗಿ ಇಂತಹ ಒಂದು ಬಿಲ್ಡಿಂಗ್ ಗಳನ್ನ ಇಲ್ಲಿ ಕಟ್ಟಿದ್ದಾರೆ. ಸೊ ಸರ್ವೆಗಳ ಪ್ರಕಾರ ಆಲ್ಮೋಸ್ಟ್ 31 ಬೆಟ್ಟಗಳು ಬರೀ ರಾಜಸ್ಥಾನದಲ್ಲೇ ಈ ಅರಾವಳಿ ರೇಂಜ್ ಅಲ್ಲಿ ಅವರನ್ನ ಆ ಬೆಟ್ಟಗಳನ್ನ ನಾಶ ಮಾಡಿ ಬಿಟ್ಟಿದ್ದಾರೆ. ರಾಜಸ್ಥಾನದಲ್ಲಿ ಇವತ್ತು ಪ್ರಪಂಚದಲ್ಲಿ ಅತಿ ದೊಡ್ಡ ಜಲಮಾಲಿನ್ಯವನ್ನ ಅನಂತರ ವಾಟರ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡುತ್ತಿರುವಂತಹ ರಾಜ್ಯ. ಸೊ ಎಣಿಸಿ, ಇಂತಹ ಒಂದು ರಾಜ್ಯದಲ್ಲಿ ಇಂತಹ ಒಂದು ಬೆಟ್ಟವನ್ನ ದೊಡ್ಡ ಒಂದು ನೈಸರ್ಗಿಕ ಸಂಪತ್ತನ್ನೇ ಅವರು ಹಾಳು ಮಾಡ್ತಾ ಇದ್ದಾರೆ. ಸೊ ಇದಕ್ಕೋಸ್ಕರ ಮೊನ್ನೆ 2025ರಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಅಂತ ಹೇಳಿದ್ರೆ, ನೀವು ಹರಿಯಾಣ ಒಂದು ಪಾಲಿಸಿ ಫಾಲೋ ಮಾಡೋದು. ಹರಿಯಾಣದಲ್ಲಿ ನಾನು ಹೇಳಿದ ಹಾಗೆ ಪತಂಜಲಿ ಅವರದ್ದು 400 ಎಕರೆ ಅನಂತರ 425 ಎಕರೆ ಕ್ಯಾಂಟನ್ ಎನ್ಕ್ಲೇವ್, ಅವರದ್ದು ದೊಡ್ಡ ರಿಯಲ್ ಎಸ್ಟೇಟ್ ಮಾಫಿಯಾ, ಇವೆಲ್ಲವನ್ನು ರಾಜಸ್ಥಾನ ಒಂದು ಪಾಲಿಸಿ ಫಾಲೋ ಮಾಡೋದು, ಡೆಲ್ಲಿ ಒಂದು ಪಾಲಿಸಿ ಫಾಲೋ ಮಾಡೋದು, ಈ ತರ ಆಗ್ಬಾರ್ದು. ಇಡೀ ಈ ರೇಂಜ್ ನ ಬಗ್ಗೆ ನೀವೊಂದು ವ್ಯಾಖ್ಯಾನ ನಮ್ಗೆ ಕೊಡಿ, ಯಾವುದನ್ನ ನೀವು ಅರಾವಳಿ ಅಂತ ಹೇಳಿ ಫಾಲೋ ಮಾಡ್ತೀವಿ, ಅನಂತರ ಯಾವುದನ್ನ ಅರಾವಳಿ ಅಲ್ಲ ಅಂತ ಹೇಳ್ಕೊಟ್ಟು. ಸೊ ಗವರ್ಮೆಂಟ್ ಏನ್ ಮಾಡ್ತು, ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನ ನಿರ್ಮಾಣ ಮಾಡಿ ಅಥವಾ ಅವರನ್ನು ಕರೆದು ನೀವು ಹೇಳಿ ಅಂತ ಹೇಳ್ಕೊಂಡು, ಆವಾಗ ರಾಜಸ್ಥಾನ ಮಾತ್ರ ಒಂದು ವ್ಯಾಖ್ಯಾನ ಇತ್ತು. ಏನು ಅಂತ ಹೇಳಿದ್ರೆ, ಯಾವುದು 100 ಮೀಟರ್ಸ್ 100 ಮೀಟರ್ ಇಂದ ಎತ್ತರ ಆಗಿದೆ, ಅದು ಕೂಡ ಸಿ ಲೆವೆಲ್ ಇಂದ ಅಲ್ಲ, ಬಟ್ಟಿಗೆ ಅಲ್ಲಿ ಸಮೀಪವಿರುವ ಗ್ರೌಂಡ್ ನ ಪ್ರಕಾರ 100 ಮೀಟರ್ ಅಲ್ಲಿದ್ದು ಇಂದ ಎತ್ತರ ಏನಿದೆ ಅವನ್ನು ಮಾತ್ರ ಅರಾವಳಿ, ಬೇರೆ ಯಾವುದು ಅರಾವಳಿ ಅಲ್ಲ ಅಂತ ಹೇಳ್ಕೊಂಡು. ಸೊ ಈ ಎತ್ತರ ಆಧಾರಿತ ವ್ಯಾಖ್ಯಾನ ಏನಿದೆ, ಇದನ್ನು ತಂದಿರೋದು ಒಂದು ಸರ್ಕಾರದ, ಯಾಕಂತೇಳಿದ್ರೆ ಅವ್ರ ಹತ್ರ ಮಾತ್ರ ಅಂತಹ ಒಂದು ವ್ಯಾಖ್ಯಾನ ಇದ್ದದ್ದು. ಸೊ ಅದನ್ನೇ ಗವರ್ಮೆಂಟ್ ಕೂಡ ಸುಪ್ರೀಂ ಕೋರ್ಟಿಗೆ ಒಪ್ಪಿಸ್ಬಿಡ್ತು. ಸೊ ಇದರಿಂದಾಗಿ ಇವತ್ತು ಅರಾವಳಿ ಅಂತ ಹೇಳಿದ್ರೆ ಬರೀ 100 ಮೀಟರ್ ಗಿಂತ ಎತ್ತರವಾದ ಯಾವುದು ಒಂದು ಬೆಟ್ಟ ಇದೆ ಅದು ಮಾತ್ರ ಅರಾವಳಿ, ಅದು ಬಿಟ್ಟು ಬೇರೆ ಯಾವುದು ಇಲ್ಲ ಅಂತ ಹೇಳ್ಕೊಂಡು. ಸೊ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದ ಡೇಟಾ ಪ್ರಕಾರ ಆಲ್ಮೋಸ್ಟ್ 1,07,000 ಬೆಟ್ಟಗಳು ಏನಿದೆ ಈ ರೇಂಜ್ ಅಲ್ಲಿ, ಅವು ಶಾರ್ಟರ್ ದನ್ 20 ಮೀಟರ್ಸ್. ಬರೇ 11,000 ಬೆಟ್ಟಗಳು ಮಾತ್ರ 20 ಮೀಟರ್ ಇಂದ 100 ಮೀಟರ್ ಇವೆ. ಸೊ ಅಂತ ಹೇಳಿದ್ರೆ ಆಲ್ಮೋಸ್ಟ್ 90% ಏನ್ ಅರಾವಳಿ ಬೆಟ್ಟಗಳಿದೆ ಅದು 100 ಮೀಟರ್ಗಿಂತ ಕಡಿಮೆ ಇದೆ ಅಂತ ಹೇಳ್ಕೊಂಡು. ಇದರಿಂದ ನಾವು ಯಾವುದನ್ನು ಸಂರಕ್ಷಿಸ್ತೇವೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಬಹುಶಃ ಸರ್ಕಾರಕ್ಕೂ ಗೊತ್ತಿಲ್ಲ, ಅಥವಾ ಸರ್ಕಾರದಲ್ಲಿ ಇರುವವರಿಗೆ ಈ ಒಂದು ಬೆಟ್ಟಗಳ ಮಹತ್ವವೂ ಗೊತ್ತಿರ್ಲಿಕ್ಕಿಲ್ಲ. ಗೊತ್ತಿದ್ರೆ ಇಂತಹ ಒಂದು ವ್ಯಾಖ್ಯಾನವನ್ನ ಅಟ್ಲೀಸ್ಟ್ ಸರ್ಕಾರ ಅದನ್ನ ಸುಪ್ರೀಂ ಕೋರ್ಟಿಗೆ ನೀಡ್ತಾ ಇರ್ಲಿಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡಿ, ಇವತ್ತು ಸರ್ಕಾರ ಇದನ್ನ ಕೊಟ್ಟಿದೆ, ಅನಂತರ ಸುಪ್ರೀಂ ಕೋರ್ಟ್ ಅಪ್ರೂವ್ ಮಾಡಿದೆ, ನಾಳೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಜನರಿಗೆ ಇದ್ರ ಬಗ್ಗೆ ಏನೂ ಅರಿವೇ ಇಲ್ಲದೆ ಹೋಗಿದ್ರೆ ಈ ಬೆಟ್ಟಗಳು ಇಡೀ ನಾಶ ಆಗ್ತಾ ಇದ್ವು. ಇವತ್ತು ಜನರ ಆಂದೋಲನದಿಂದಾಗಿ ಜನರು ಎಚ್ಚೆತ್ತ ಕಾರಣ ಇದನ್ನ ಇವತ್ತು ಸ್ಥಗಿತಗೊಳಿಸಲಾಗಿದೆ. ಇಲ್ಲದಿದ್ರೆ ಇದನ್ನ ಆಲ್ರೆಡಿ ಇವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ರು. ಸೊ ಇವಾಗ ಈವನ್ ರಾಜಸ್ಥಾನದಲ್ಲಿ ನೀವು ನೋಡಿದ್ರೆ ಆಲ್ಮೋಸ್ಟ್ ಬರೀ ಅಬವ್ 100 ಮೀಟರ್ಸ್ ಇರೋದಂಥದ್ದು ಬರೀ 8.7% ಆಫ್ ದಿ ಹಿಲ್ಸ್ ಮಾತ್ರ, ಬೇರೆ ಎಲ್ಲವೂ ಕೂಡ ಅದಕ್ಕಿಂತ ಕಡಿಮೆ ಇರುವಂತದ್ದು. ಸೊ ಒಂದ್ ವೇಳೆ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ
2030 ಒಳಗೆ ಇವತ್ತು ಈ ತರ ಕಾಣಿಸ್ತಾ ಇದೆ. ಅರಾವಳಿ ರೇಂಜ್ ಏನಿದೆ, ಅರಾವಳಿ ಬೆಟ್ಟ ಶ್ರೇಣಿ, ಇದು ಈ ತರ ಆಗತ್ತೆ. ಅನಂತರ ಇನ್ನೂ ಒಂದು ಇದರಿಂದ ಸಮಸ್ಯೆ ಏನು ಅಂತ ಹೇಳಿದ್ರೆ, ನೀವು 100 ಮೀಟರ್ ಅಂತ ಹೇಳಿ ನಿಗದಿ ಮಾಡಿದ್ರೆ, ಸಪೋಸ್ ಒಂದು ಬೆಟ್ಟ 100 ಮೀಟರ್ ಅಂತ 120 ಮೀಟರ್ ಇದೆ ಅಂತ ಹೇಳಿ ಎಣಿಸ್ಕೊಳ್ಳಿ, ಅದು ಅರಾವಳಿ ಅಂತ ಹೇಳಿ ಆಗುತ್ತೆ. ಆ ಬೆಟ್ಟದ ತುದಿಯನ್ನ ಕಟ್ ಮಾಡಿ ಒಂದು 20 ಮೀಟರ್ ಕಟ್ ಮಾಡೋದು ದೊಡ್ಡ ಸಂಗತಿ ಅಲ್ಲ. ಒಂದ್ 4 JCB ತಂದ್ರೆ ಕಟ್ ಮಾಡ್ಬೋದು. ಆ ಒಂದಿಷ್ಟು ಆ ಮರಗಿಡಗಳನ್ನ ಕಟ್ ಮಾಡಿದ್ರೆ ಅದು ಕಡಿಮೆ ಆಗುತ್ತೆ. ಸೊ ಇವರಿಗೆ ಬೇಕಾದ ಹಾಗೆ, ಯಾರಿಗೆಲ್ಲ ಈ ರಿಯಲ್ ಎಸ್ಟೇಟ್ ಮೇಲೆ ಆಸಕ್ತಿ ಇದೆ ಅಥವಾ ಗಣಿಗಾರಿಕೆಯ ಮೇಲೆ ಆಸಕ್ತಿ ಇದೆ, ಅವರು ಇದನ್ನು ಖಂಡಿತ ಮಾಡ್ಬೋದು. ಹಾಗಿರುವಾಗ ಯಾವುದು ಕೂಡ ಅರಾವಳಿ ಅಂತ ಹೇಳಿ ಆಗದೇ ಇಲ್ಲ. ಸೊ ಅಲ್ಲಿ ಗಣಿಗಾರಿಕೆಗೂ ಯಾವುದೇ ನಿಯಂತ್ರಣ ಇಲ್ಲ, ರಿಯಲ್ ಎಸ್ಟೇಟ್ಗೂ ಯಾವುದೇ ನಿಯಂತ್ರಣ ಇಲ್ಲ. ಸೊ ನಮ್ಮ ಕಂಪನಿಗಳು ಏನಿದ್ದಾವೆ ಅವುಗಳು ಅವರಿಗೆ ಬೇಕಾದ ಹಾಗೆ ಅಲ್ಲಿ ಗಣಿಗಾರಿಕೆ ಅಥವಾ ಏನೇ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಬೋದು. ಸೊ ಯಾವುದು ಒಂದು ಸಂರಕ್ಷಿತ ಬೆಟ್ಟ ಶ್ರೇಣಿ ಉಳಿಬೇಕಿತ್ತು, ಅದು ಇನ್ನೂ ಉಳಿಯಲ್ಲ ಅಂತ ಹೇಳ್ಕೊಂಡು ತಜ್ಞರ ಅಭಿಪ್ರಾಯ. ಆಲ್ರೆಡಿ ನಾನು ಹೇಳಿದಾಗೆ 50% ಅದನ್ನ ಹಾಳು ಮಾಡಿದೆ. ಇನ್ನೇನ್ 50% ಇದೆ ಅದನ್ನು ಹಾಳು ಮಾಡ್ಲಿಕ್ಕೆ ಹೊರಟಿದೆ. ಸೊ ಒಂದು ಏನು ಅಂತ ಹೇಳಿದ್ರೆ, ಇದರಿಂದಾಗಿ ಒಂದು ಡೆಫಿನೆಟ್ಲಿ ಇಲ್ಲಿ ಕಾನೂನು ಮತ್ತೆ ನೀತಿಯ ಗೊಂದಲ ಇದೆ. ಯಾಕಂತ ಹೇಳಿದ್ರೆ ವಿವಿಧ ರಾಜ್ಯಗಳ ನಡುವೆ ಇದು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅರಣ್ಯ ಹಾಗೂ ಪರಿಸರ ಅನ್ನೋದು ಸ್ಟೇಟ್ ಗವರ್ಮೆಂಟ್ ಸಬ್ಜೆಕ್ಟ್. ಸೊ ಸಾಮಾನ್ಯವಾಗಿ ರಾಜ್ಯ ಸರ್ಕಾರಗಳು ಇದರ ಬಗ್ಗೆ ನಿಯಮಗಳನ್ನ ರೂಪಿಸ್ತವೆ. ಅದರಿಂದ ರಾಜ್ಯ ಸರ್ಕಾರಗಳ ಒಂದು ಏನ್ ಅಭಿಪ್ರಾಯ ಇದೆ ಇದರ ಬಗ್ಗೆ, ಅದನ್ನ ಕೇಂದ್ರ ಸರ್ಕಾರ ಅದನ್ನ ತೆಗೆದುಕೊಂಡು ಅದನ್ನು ಸುಪ್ರೀಂ ಕೋರ್ಟಿಗೆ ಅದನ್ನ ಸಬ್ಮಿಟ್ ಮಾಡಿರೋದು. ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯ ಭ್ರಷ್ಟಾಚಾರ ಇದೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ. ಅದರಿಂದಾಗಿ ಇಂತಹ ಒಂದು ನೀತಿ ಗೊಂದಲಗಳು ಕೂಡ ಇವೆ. ಆದ್ರೆ ಏನು ಅಂತ ಹೇಳಿದ್ರೆ, ಇವಾಗ ಅಮೆಜಾನ್ ಬಗ್ಗೆ ಹೇಗೆ ಪ್ರಪಂಚದಾದ್ಯಂತ ಎಲ್ಲಾ ದೇಶಗಳು, ನಮ್ಮ ದೇಶದಲ್ಲ ಆದ್ರೂ ಕೂಡ ಭಾರತ ಕೂಡ ಅಮೆಜಾನ್ ನಾಳೆ ನಾಶ ಆದ್ರೆ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನ, ಅಭಿಪ್ರಾಯವನ್ನು ಭಾರತ ವ್ಯಕ್ತಪಡಿಸಬಹುದು. ಯಾಕಂತ ಹೇಳಿದ್ರೆ ಆ ಅರಣ್ಯ ನಾಶ ಆದ್ರೆ ಅದು ನಮ್ಮ ದೇಶದ ಮೇಲೂ ಪರಿಣಾಮ ಬೀಳತ್ತೆ. ಇವಾಗ ನಾಳೆ ಹಿಮಾಲಯ ಮೌಂಟ್ ಎವರೆಸ್ಟ್ ನಾಶ ಆದ್ರೆ ಅದು ನೇಪಾಳದ ಜವಾಬ್ದಾರಿ ಅಲ್ಲ, ಅದು ಇಡೀ ಪ್ರಪಂಚದ ಜವಾಬ್ದಾರಿ. ಹಾಗೇನೆ ಇವತ್ತು ಅರಾವಳಿ ಬೆಟ್ಟ ನಾಶ ಆದ್ರೆ ಅದು ಬರೇ ರಾಜಸ್ಥಾನ, ಗುಜರಾತ್, ದೆಹಲಿ, ಹರಿಯಾಣದ ಸಮಸ್ಯೆ ಅಲ್ಲ, ಬದಲಿಗೆ ಇಡೀ ಭಾರತೀಯರ ಸಮಸ್ಯೆ. ಸೊ ಅದರಿಂದಾಗಿ ಇದನ್ನ ನಾವು ಸೀರಿಯಸ್ ಆಗಿ ತಗೊಂಡು ಇದರ ಬಗ್ಗೆ ಏನ್ ತೀರ್ಪು ಬರ್ತಾ ಇದೆ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಇಂದ, ಯಾವ ರೀತಿಯ ನಿಯಮಗಳನ್ನ ಸರ್ಕಾರ ಮಾಡತ್ತೆ, ಅನಂತರ ಯಾವ ರೀತಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದು ನಾವೆಲ್ಲರೂ ತೀವ್ರವಾಗಿ ನಿಗಾ ಇಟ್ಟು ಗಮನಿಸ್ಬೇಕು. ಅನಂತರ ಇದರ ಉಲ್ಲಂಘನೆ ಆದ್ರೆ ಅದರ ಬಗ್ಗೆ ವಾಯ್ಸ್ ಮಾಡೋದು ಅಥವಾ ಅದ್ರ ಬಗ್ಗೆ ಧ್ವನಿ ಎತ್ತೋದು ಇದು ನಮ್ಮ ಎಲ್ಲರ ಕೂಡ ಜವಾಬ್ದಾರಿ. ಹೌದು, ಇವತ್ತು ಪ್ರಪಂಚದ ಆದ್ಯಂತ ಎಲ್ಲಾ ಕಡೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾ ಬಂದಿದ್ದಾರೆ. ಅಂತ ಹೇಳಿದ್ರೆ ಅಭಿವೃದ್ಧಿ ಅನ್ನೋದು ಬರೀ ಅಭಿವೃದ್ಧಿಗೋಸ್ಕರ ಅಲ್ಲ, ಬದಲಿಗೆ ಒಂದು ಸಮಗ್ರ ಅಭಿವೃದ್ಧಿ ಅಂತ ಹೇಳಿದ್ರೆ ಬರೇ ಒಂದು 4 ರಿಯಲ್ ಎಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ಆದ ಕೂಡಲೇ ಅದು ಅಭಿವೃದ್ಧಿ ಅಲ್ಲ. ಬದಲಿಗೆ ನಮ್ಗೆ ಕಲುಷಿತವಲ್ಲದ ನೀರು, ಆಹಾರ, ವಾಯು, ಅನಂತರ ಸಮಗ್ರ ಪರಿಸರ, ಇದು ಅತ್ಯಂತವಾದಂತಹ ಮುಖ್ಯವಾದಂತಹ ವಿಷಯ. ಸಪೋಸ್ ಇದೇ ಇಲ್ಲದೆ ಇದ್ರೆ, ನೀವು ಎಷ್ಟು ದೊಡ್ಡ ಬಿಲ್ಡಿಂಗ್ ಅಲ್ಲೂ ಇದ್ರೆ, ಇವತ್ತು ಅಂಬಾನಿ ಕೂಡ ಇರ್ಬೋದು, ಅಷ್ಟು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಇದ್ರು ಕೂಡ ಅವರು ಹೊರಗೆ ಬರುವಾಗ ಫಿಲ್ಟರ್ ಇಟ್ಕೊಂಡೇ ಬರ್ಬೇಕಾದ್ರೆ ಅಂತಹ ಒಂದು ಜೀವನ ಬೇಕಾ ಅನ್ನೋದನ್ನ ನಾವು ಕೇಳ್ಕೋಬೇಕು. ಇವತ್ತು ನಾವು ಕುಡಿಯುವ ನೀರು, ಉಸಿರಾಡುವ ಗಾಳಿ ಅಷ್ಟು ಕಲುಷಿತ ಆಗ್ತಾ ಹೋದ್ರೆ ಯಾವ ರೀತಿಯ ಅಭಿವೃದ್ಧಿಯನ್ನ ನಾವು ಹೊಂದ್ತಾ ಇದ್ದೇವೆ? ಅನಂತರ ಅಭಿವೃದ್ಧಿ ಯಾರಿಗೋಸ್ಕರ? ನಮಗೋಸ್ಕರ, ಮನುಷ್ಯರಿಗೋಸ್ಕರ, ಜನರಿಗೋಸ್ಕರ, ಅನಂತರ ನಮ್ಮ ಭವಿಷ್ಯತ್ತಿಗೋಸ್ಕರ. ಇವೆರಡು ನಾಶ ಆದ್ರೆ ಇಂತಹ ಅಭಿವೃದ್ಧಿ ಬೇಕೆ? ಅಥವಾ ಅಭಿವೃದ್ಧಿ ಅನ್ನೋದು ಬರೀ ನೆಕ್ಸ್ಟ್ 5 ವರ್ಷಕ್ಕಾಗಿ ಮಾತ್ರವಾ, ಅಥವಾ ಇನ್ನೂ ಒಂದು 5,000 ವರ್ಷಗಳ ಭವಿಷ್ಯತ್ತನ್ನ ನೋಡಿ ನಾವು ಅಭಿವೃದ್ಧಿಯ ವ್ಯಾಖ್ಯಾನವನ್ನ ನಾವು ಎಲ್ರೂ ಪಾಲಿಸ್ಬೇಕಾ?
ದೇಶದ ಭವಿಷ್ಯ ಮುಖ್ಯವಾ ಅಥವಾ ಲಾಭ ಮಾತ್ರ ಮುಖ್ಯವಾ? ಇದು ಈ ಎಲ್ಲ ಮಿಲಿಯನರ್ಸ್ ಬಿಲಿಯನರ್ಸ್ ಅವರು ಬೇಕಾದ್ರೆ ಈ ದೇಶದ ಪರಿಸರವನ್ನ ಹಾಳು ಮಾಡಿ ಇಲ್ಲಿ ಬಂದ ಹಣವನ್ನ ಇನ್ನೊಂದು ಎಲ್ಲಿಯೋ ಒಂದು ಐಲ್ಯಾಂಡ್ ಅನ್ನು, ಒಂದು ದ್ವೀಪವನ್ನ ಖರೀದಿಸಿ ಅಲ್ಲಿಗೆ ಅವರು ಮೈಗ್ರೇಟ್ ಆಗ್ಬೋದು. ಆದ್ರೆ ಈ ದೇಶದಲ್ಲಿರುವಂತಹ 1.5 ಬಿಲಿಯನ್ ಜನರು, ಅದರಲ್ಲಿ ಒಂದು 400-500 ಜನರನ್ನು ಬಿಟ್ಟು ಬೇರೆ ಯಾರಿಗೂ ಈ ದೇಶದಿಂದ ಪಲಾಯನ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮೆಲ್ಲರ ಬದುಕು ಈ ನೆಲದಲ್ಲೇ ಇದೆ. ಸೊ ಹಾಗಿರುವಾಗ ಈ ನೆಲವನ್ನ, ಇದರ ಜಲವನ್ನ, ಇದರ ಗಾಳಿಯನ್ನ, ಇದರಲ್ಲಿರುವಂತಹ ನೈಸರ್ಗಿಕ ಸಂಪತ್ತನ್ನ ರಕ್ಷಿಸೋದು ನಮ್ಮೆಲ್ಲರ ಮೂಲಭೂತ ಕರ್ತವ್ಯ. ನಮ್ಮ ಜನಪ್ರತಿನಿಧಿಗಳು ಕೂಡ ಇದನ್ನು ಪಾಲಿಸಲೇಬೇಕು. ಇದು ಸುಸ್ಥಿರ ಅಭಿವೃದ್ಧಿ. ಸುಸ್ಥಿರ ಅಭಿವೃದ್ಧಿ ಅಂತ ಹೇಳಿದ್ರೆ, ಅಥವಾ ಬಾಳಿಕೆಯ ಅಭಿವೃದ್ಧಿ ಅಂತ ಹೇಳಿದ್ರೆ, ಅದು ಬರೀ ಒಬ್ಬರ ಇಬ್ಬರಿ ಅಭಿವೃದ್ಧಿ ಅಲ್ಲ, ಬದಲಿಗೆ ಸಮಗ್ರ ಜನತೆಯ ಅಭಿವೃದ್ಧಿ. ಅದು ನಮ್ಮ ಮೂಲ ಏನು ಮಂತ್ರ ಆಗ್ಬೇಕು. ಇಲ್ಲದಿದ್ರೆ ಇಂತಹ ರಾಜಕಾರಣಿಗಳು, ಇಂತಹ ಸರ್ಕಾರ ಬರೇ ಒಂದು 4-5 ಜನರ ಆಮಿಷಕ್ಕೆ ಒಳಗಾಗಿ ನಮ್ಮ ಇಡೀ ದೇಶವನ್ನೇ ಇವರು ಕೊಳ್ಳಿ ಇಟ್ಬಿಡ್ತಾರೆ. ಸೊ ಅದರಿಂದಾಗಿ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಇನ್ನು ಆಕ್ಚುಲಿ ಇಂತಹ ಒಂದು ಪಾಲಿಸಿಗಳು ಕರ್ನಾಟಕದಲ್ಲೂ ಬರ್ತಾ ಇವೆ. ಆಲ್ಮೋಸ್ಟ್ ಕುದುರೆಮುಖದಲ್ಲಿ ಗಣಿಗಾರಿಕೆಗೆ ಮಾಡ್ಲಿಕ್ಕೆ ಪರ್ಮಿಷನ್ ಅಂತ ಹೇಳಿಕೊಂಡು ನಮ್ಮ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಇವ್ರ ಪ್ರಕಾರ ಇಲ್ಲಿ ಅರಣ್ಯ ನಾಶ ಆಗ್ತಾ ಇಲ್ಲ, ಬದಲಿಗೆ ಇದು ರಾಜ್ಯದ ಖನಿಜ ವ್ಯಾಪಾರಕ್ಕೆ ಅತಿ ಅಗತ್ಯ ಅಂತ ಹೇಳಿದ್ದಾರೆ. ಆದ್ರೆ ತಜ್ಞರ ಪ್ರಕಾರ, ನಂತರ ನಮ್ಮ ಆಕ್ಟಿವಿಸ್ಟ್ಗಳ ಪ್ರಕಾರ ಇಟ್ ವುಡ್ ಲೀಡ್ ಟು ಎನ್ವೈರನ್ಮೆಂಟಲ್ ಡಿಗ್ರೇಡೇಷನ್. ಸೊ ಇದ್ರ ಬಗ್ಗೆನೂ ನಾವು ಗಮನ ಹರಿಸ್ಬೇಕು. ಸೊ ಇದು ಬರೇ ಅರಾವಳಿಯ ವಿಷಯವಾಗಿ ಉಳಿಬಾರ್ದು. ಪರಿಸರದ ಬಗ್ಗೆ ಯಾವುದೇ ಸರ್ಕಾರ ಇರ್ಲಿ, ಯಾವುದೇ ಪಕ್ಷ ಇರ್ಲಿ, ಅದು ನಮ್ಮದೇ ರಾಜ್ಯ ಸರ್ಕಾರ ಇರ್ಲಿ, ಕೇಂದ್ರ ಸರ್ಕಾರ ಇರ್ಲಿ, ಜನ ಕೇಂದ್ರಿತ, ಪರಿಸರ ಕೇಂದ್ರಿತ ನಿಯಮಗಳನ್ನ ತರದೇ ಇದ್ರೆ ಅಂತಹ ಅಭಿವೃದ್ಧಿ ನಮಗೆ ಬೇಕೋ ಬೇಡವೋ ಅನ್ನೋದನ್ನ ನಾವು ಕೇಳಿಕೊಳ್ಬೇಕು. ಹಾಗೆ ನಮ್ಮ ಭವಿಷ್ಯತ್ ಜನಾಂಗದ ಜೀವನ ಕೂಡ ಇದ್ರ ಮೇಲೆ ಆಧಾರಿತ ಹೊಂದಿದೆ. ಸೊ ಇವಿಷ್ಟು ನಾನು ಇವತ್ತೇ ಹೇಳ್ಬೇಕಿತ್ತು. ಆಕ್ಚುಲಿ ಕರ್ನಾಟಕದಲ್ಲೂ ಕೂಡ ಇಂತಹ ಒಂದು ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ಏನಿವೆ ಅದು ಪರಿಸರಕ್ಕೆ ವಿರೋಧವಾಗಿವೆ. ಸೊ ಅದು ಮಹದಾಯಿ ಪ್ರಾಜೆಕ್ಟ್ ಇರ್ಬೋದು, ಅದನ್ನು ಕೂಡ ಪರಿಸರ ತಜ್ಞರು ವಿರೋಧಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಆನಂತರ ನದಿ ತಿರುವು ಯೋಜನೆ ಇರ್ಬೋದು, ಇದು ಕೂಡ ಪರಿಸರಕ್ಕೆ ಹಾನಿಕಾರಕ, ಹಾಗೆಯೇ ಜೀವ ಜಂತುಗಳಿಗೆ ಹಾನಿಕಾರಕ, ಹಾಗೆ ಮೇನ್ ಆಗಿ ನಮ್ಗೆ ಹಾನಿಕಾರಕ. ಇಂತಹದನ್ನ ಯಾರು ಮಾಡಿಲ್ಲ, ಆನಂತರ ಯಾವತ್ತೂ ಮಾಡಿಲ್ಲ. ಸೊ ಅದರಿಂದ ನಮ್ಗೆ ಗೊತ್ತಿಲ್ಲ. ಆಕ್ಚುಲಿ ಮಧು ಗಾಡ್ಗೀಳ್ ಅವರು ವಯನಾಡಿನಲ್ಲಿ, ಅನಂತರ ಕೇರಳದಲ್ಲಿ ಎಲ್ಲಾ ಅರಣ್ಯಗಳನ್ನ ನಾಶ ಮಾಡಿ ಅಲ್ಲಿ ಫಾರ್ಮ್ ಹೌಸಸ್, ರೆಸಾರ್ಟ್ಸ್, ಟ್ರೆಕ್ಕಿಂಗ್ ಸ್ಪಾಟ್ಸ್ ಅದೆಲ್ಲ ಮಾಡುವಾಗ ಅವರು ಇದರ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ರು. ಆದ್ರೆ ಅವರನ್ನ ಯಾರು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅನಂತರ ಒಂದು ದಶಕಗಳ ನಂತರ ಅಲ್ಲಿ ಅನ್ರಿಪೇರಬಲ್ ಆಕ್ಚುಲಿ ಪ್ರವಾಹ ಬಂದಾಗ, ಎಲ್ಲ ಭೂಕುಸಿತ ಆದಾಗ ಆವಾಗ ಜನರಿಗೆ ನೆನಪಾಯ್ತು, ಇವ್ರು ಆ ರೀತಿ ಹೇಳ್ತಾ ಇದ್ರು ಅಂತ ಹೇಳ್ಬೋದು. ಹಾಗೆ ಇವತ್ತು ನಾವು ಏನು ಪರಿಸರಕ್ಕೆ ಹಾನಿ ಮಾಡ್ತೇವೆ ಅದು ಇವತ್ತು ಗೊತ್ತಾಗೋದಿಲ್ಲ, ಬಹುಶಃ ಒಂದು 10 ವರ್ಷದ ನಂತರ ನಮ್ಗೆ ಗೊತ್ತಾಗತ್ತೆ. ಆವಾಗ ಕಾಲ ಆಲ್ರೆಡಿ ಮೀರಿ ಹೋಗಿರುತ್ತೆ. ಸೊ ಇದಿಷ್ಟು ನಾನು ಇವತ್ತು ಹೇಳ್ಬೇಕಿತ್ತು. ಇಷ್ಟು ಹೇಳಿ ನನ್ನ ಮಾತನ್ನ ಎಲ್ಲಿಗೆ ನಿಲ್ಲಿಸ್ತೇನೆ. ಇದರ ಹೊರತಾಗಿ ನಿಮ್ಮಿಂದ ಏನಾದ್ರೂ ಇದ್ರೆ ನಿಮ್ಮ ಅಭಿಪ್ರಾಯ, ನಂತರ ಈ ವಿಚಾರದ ಬಗ್ಗೆ ನಾವ್ ಏನ್ ಮಾಡ್ಬೋದು, ಇದನ್ನ ನಾವು ಯಾವ ರೀತಿ ಮಾಡ್ಬೋದು, ಅನಂತರ ಯಾವ ರೀತಿಯ ಅಭಿವೃದ್ಧಿ ನಮಗೆ ಬೇಕು, ಅದು ಪರಿಸರಕ್ಕೆ ಪೂರಕವಾಗಿರ್ಬೇಕು ಅಥವಾ ಬರೇ ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿಯೋ, ಅಥವಾ ಕೆಲವರ ಒಳಿತಿಗಾಗಿ ಮತ್ತೆ ಪ್ರಗತಿಗಾಗಿ ಮಾತ್ರ ಅಭಿವೃದ್ಧಿಯೋ ಅನ್ನೋದನ್ನ ನಮ್ಮನ್ನ ನಾವೇ ಕೇಳ್ಕೊಳ್ಬೇಕು. ಧನ್ಯವಾದಗಳು. ಇದುವರೆಗೆ ಸುಚಿತ್ರಾ ಅವರು ಅರಾವಳಿ ವಿವಾದ ಅನ್ನುವಂತ ವಿಚಾರ ಇಟ್ಕೊಂಡು ಸುದೀರ್ಘವಾಗಿ ಮಾತಾಡಿದ್ದಾರೆ. ಇದಕ್ಕೆ ಪೂರಕವಾಗಿ ಆಗಿರ್ಬೋದು ಅಥವಾ ಪ್ರಶ್ನೆಗಳ ರೂಪದಲ್ಲಿ ಆಗಿರ್ಬೋದು, ಯಾರಾದ್ರೂ ಮಾತಾಡ್ಬೋದು. ವಿಷಯನ ಮಂಡಿಸಿದ್ಕೆ ನಿಮ್ಗೂ ಕೂಡ ಧನ್ಯವಾದಗಳು ಮೇಡಮ್, ಸುಚಿತ್ರಾ ಮೇಡಮ್.
ನನ್ಗೆ ಒಂದು ಪ್ರಶ್ನೆ ಇದೆ. ಬಹುಶಃ ಆಡಿಯನ್ಸ್ಗೆ ಯಾರಿಗೂ ಪ್ರಶ್ನೆ ಇಲ್ಲದಿದ್ರೆ, ಯಾಕೆ ನಮ್ಮಲ್ಲಿ ಇಂತಹ ನೀತಿ ನಿಯಮಗಳು ಬರತ್ವೆ? ನಾವೇ ಚುನಾಯಿಸಿದ ಜನಪ್ರತಿನಿಧಿಗಳು ಇಂತಹ ನೀತಿ ನಿಯಮಗಳನ್ನ ಯಾಕೆ ಅವರು ಸಪೋರ್ಟ್ ಮಾಡ್ತಾರೆ? ಏನ್ ಅನ್ಸುತ್ತೆ, ನಾವ್ ಎಲ್ಲಿ ಎಡವಿದ್ದೀವಿ? ಯಾರೋ ಮಾತಾಡ್ಬೋದು. ಯಾರಿಗಾದ್ರೂ ಅಭಿಪ್ರಾಯಗಳಿದ್ರೆ ಈ ಕುರಿತಾಗಿ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಬಸವರಾಜ್ ಸರ್ ಅಥವಾ ಯಾರಾದ್ರೂ ಮಾತಾಡಿದ್ರೆ ಇದ್ರೆ ಹೇಳಿ. ಮೇಡಮ್ ನಾನ್ ಮಾತಾಡ್ಬೋದಾ? ಹೇಳಿ ಸರ್. ಮೇಡಮ್, ನಿಮ್ಮ ಏನು ಈ ಒಂದು ಚರ್ಚೆ ವಿಷಯ ತುಂಬಾ ಚೆನ್ನಾಗಿತ್ತು. ಈ ತರ ನಾವು ಗೂಗಲ್ ಮೀಟ್ ಅಲ್ಲಿ ಮಾತಾಡೋದ್ಕಿಂತ ಪ್ರತಿಯೊಂದು ಏರಿಯಾಗಳಿಗೆ ಹೋಗಿ ಇದರ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗೆ ಅರಾವಳಿ ಪ್ರದೇಶ ಏನೈತೆ ಅದು ಸಂಪತ್ತು, ನಮ್ಮ ದೇಶದ ಸಂಪತ್ತು, ನಮ್ಮ ಪ್ರಪಂಚದ ಸಂಪತ್ತು ಅಂತಾನೆ ಹೇಳ್ಬೋದು. ಅದರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಅದ್ ಮಾಡ್ಲೇಬೇಕು. ಅದಿಲ್ಲ ಅಂದ್ರೆ